ಏನು ನೋ ಟ್ಯಾಕ್ಸಾ? ವೆಲ್, ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ. ನಾನು NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಇದರಲ್ಲಿ ಮಾರ್ಕೆಟ್ ರಿಟರ್ನ್ಸ್ ಜೊತೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. NPS ಮಾರ್ಕೆಟ್ ಲಿಂಕ್ ಪೆನ್ಷನ್ ಫಂಡ್. ಇದರಲ್ಲಿ ಮಾರ್ಕೆಟ್ ರಿಟರ್ನ್ಸ್ ಮತ್ತೆ ರೆಗ್ಯುಲರ್ ಕಾಂಟ್ರಿಬ್ಯೂಷನ್ ಜೊತೆ ರಿಟೈರ್ಮೆಂಟ್ ಗೆ ಕಾರ್ಪಸ್ ಬಿಲ್ಡ್ ಆಗುತ್ತೆ. ಇದು ಇನ್ವೆಸ್ಟರ್ಸ್ ಗೆ ಈಕ್ವಿಟಿ, ಕಾರ್ಪೊರೇಟ್ ಡೆಟ್, ಗವರ್ನಮೆಂಟ್ ಬಾಂಡ್ಸ್ ಮತ್ತೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ರೀತಿಯ ಅಸೆಟ್ ಗಳಿಗೆ ಎಕ್ಸ್ಪೋಜರ್ ನೀಡುತ್ತೆ. ಹಾಗೇನೆ NPS ಇನ್ವೆಸ್ಟ್ಮೆಂಟ್ ವರ್ಷಕ್ಕೆ ಬರೀ ₹1000 ಸ್ಟಾರ್ಟ್ ಆಗುತ್ತೆ. ಇನ್ನ ಟ್ಯಾಕ್ಸ್ ಬೆನಿಫಿಟ್ಸ್ ಇದರ ಮೇನ್ ಹೈಲೈಟ್. ಟ್ಯಾಕ್ಸ್ ಪೇಯರ್ಸ್ ಗೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಸೆಕ್ಷನ್ 80 CCD 1 ಅಂಡರ್ ಅಲ್ಲಿ 1.5 ಲಕ್ಷ ತನಕ ಮತ್ತೆ ಸೆಕ್ಷನ್ 80 CCD 1B ಅಂಡರ್ ಅಲ್ಲಿ 50,000 ತನಕ ಓಲ್ಡ್ ರೆಜಿಮ್ ಅಂಡರ್ ಅಲ್ಲಿ ಡಿಡಕ್ಷನ್ ಸಿಗುತ್ತೆ. ಹಾಗೆ ನ್ಯೂ ರೆಜಿಮ್ ಅಲ್ಲಿ ಸ್ಯಾಲರಿಡ್ ಎಂಪ್ಲಾಯಿಗೆ ಸೆಕ್ಷನ್ 80 CCD 2 ಅಂಡರ್ ಅಲ್ಲಿ 14% ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಡಿಡಕ್ಷನ್ ಸಿಗುತ್ತೆ. ಇವೆರಡರಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಚೂಸ್ ಮಾಡಬಹುದು. ಸೊ ಫ್ರಮ್ ಏಜ್ 23 ಮಂತ್ಲಿ 5,000 ನ 10% ಆನ್ಯುವಲ್ ಇನ್ಕ್ರೀಸ್ ಜೊತೆ ನೀವು LC25 ಪ್ಲಾನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಪೆನ್ಷನ್ ಫಂಡ್ 6.06 crores ಆಗುತ್ತೆ. ಹಾಗೆ ಮಂತ್ಲಿ 5,000 ನ LC50 ಪ್ಲಾನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟೈರ್ಮೆಂಟ್ ಕಾರ್ಪಸ್ 6.67 crores ಆಗುತ್ತೆ. ಅದೇ LC75 ಪ್ಲಾನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 7.13 crores ಆಗುತ್ತೆ. ಸೊ ಇನ್ವೆಸ್ಟರ್ಸ್ NPS ಅಲ್ಲಿ ಇನ್ವೆಸ್ಟ್ಮೆಂಟ್ ಕಾರ್ಪಸ್ ನ ಟ್ಯಾಕ್ಸ್ ಬೆನಿಫಿಟ್ಸ್ ಜೊತೆ ಬಿಲ್ಡ್ ಮಾಡಬಹುದು. ಇನ್ನ ಹೆಚ್ಚು ಟ್ಯಾಕ್ಸ್ ಸೇವಿಂಗ್ ಟಿಪ್ಸ್ ಗಳಿಗಾಗಿ ಟ್ಯಾಕ್ಸ್ ಅಂತ ಕಮೆಂಟ್ ಮಾಡಿ.